ಆತ್ಮೀಯ ಬಂಧುಗಳೇ, ಸೋದರಿ ನಿವೇದಿತೆ ಸ್ವಾತಂತ್ರ್ಯ ಆಂದೋಲನದಲ್ಲಿ ಎಂಥ ಒಂದು ಪ್ರಭಾವವನ್ನು ಬೀರಿದಳು ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಅವಳ ಸ್ವಾಮಿ ವಿವೇಕಾನಂದರ ಅತ್ಯಂತ ಪ್ರೀತಿಯ ವಿಷಯ ಯಾವುದಂದ್ರೆ ಮಾತೃಭೂಮಿ ಭಾರತ. ಅದನ್ನ ಸ್ವಾತಂತ್ರ್ಯಗೊಳಿಸುವುದು ಮತ್ತು ಸ್ವಾತಂತ್ರ್ಯಗೊಳಿಸಬೇಕು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡುವಂಥದ್ದನ್ನ ರೂಪಿಸಬೇಕು. ಅದಕ್ಕಾಗಿ ನಿವೇದಿತೆ ರಾಮಕೃಷ್ಣ ಮಹಾಸಂಘದಲ್ಲಿ ಅವಳು ಸದಸ್ಯ ಆಗಿದ್ದನ್ನ ಅದಕ್ಕೆ ರಿಸೈನ್ ಮಾಡ್ತಾಳೆ. ರಾಮಕೃಷ್ಣ ಮಹಾಸಂಘವನ್ನು ಬಿಡ್ತಾಳೆ. ಯಾಕೆ ಅಂತಂದ್ರೆ ಅವಳ ಕಾರ್ಯಕ್ಷೇತ್ರ ಈಗ ಕೇವಲ ರಾಮಕೃಷ್ಣ ಮಿಷನ್ ಅಷ್ಟೇ ಅಲ್ಲ, ಇಡೀ ದೇಶ ಅವಳ ಕಾರ್ಯಕ್ಷೇತ್ರ ಆಯ್ತು. ಯಾಕೆಂದ್ರೆ ರಾಜಕೀಯ ಕಾರಣಕ್ಕೆ ಹೋದಾಗ ರಾಮಕೃಷ್ಣ ಮಿಷನ್ಗೆ ತೊಂದರೆ ಆಗಬಾರದು ದೇಶಗಳಿಗೆ ಅಂತ ಹೇಳಿ ತಾನು ಅದನ್ನ ಬಿಡ್ತಾಳೆ. ಆದ್ರೆ ಸಂಬಂಧವನ್ನ ಅಲ್ಲಿ ಹೋಗಿ ಬರೋದನ್ನ ಇಟ್ಕೊಂಡಿರ್ತಾಳೆ. ಬ್ರಹ್ಮಾನಂದಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಾಳೆ. ಅವಳ ಮುಖ್ಯವಾದ ಅವಳಿಗೆ ಅನಿಸ್ತಾ ಇದ್ದಿದ್ದು ಏನಂತಂದ್ರೆ, ಈ ಜನರ ಗುಲಾಮಿತನ, ಈ ದಾಸ್ಯ ಭಾವ, ಇದರಿಂದ ಇವರನ್ನ ಬಿಡುಗಡೆ ಮಾಡಬೇಕು, ಸ್ವಾಭಿಮಾನವನ್ನ ಉಕ್ಕುವಂತೆ ಮಾಡಬೇಕು. ಅವಾಗ ಇವರು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಫಂಡಮೆಂಟಲ್ ಆಗಿ ಬೇಕಾಗಿದ್ದು, ಮೂಲಭೂತವಾಗಿ ಒಬ್ಬ ದೇಶ ಮೇಲೆ ಬರಬೇಕು ಅಂತಂದ್ರೆ ಅದಕ್ಕೆ ರಾಜಕೀಯ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ ಅನ್ನತಕ್ಕಂಥದನ್ನ ಅವಳು ಮನಗಂಡು ಅವಳು ರಾಷ್ಟ್ರಪ್ರಜ್ಞೆಯನ್ನ ಮೂಡಿಸುವುದನ್ನೇ ತನ್ನ ಪ್ರಥಮ ಆದ್ಯತೆಯನ್ನಾಗಿ ಮಾಡಿಕೊಳ್ತಾಳೆ. ಯುವಕರಲ್ಲಿ ಮುಖ್ಯವಾಗಿ ಅವಾಗಿನ ಒಂದು ಇದು ನನ್ನ ಮಾತೃಭೂಮಿ, ಇದರ ರಕ್ಷಣೆ ನಮ್ಮ ಮೊದಲ ಕರ್ತವ್ಯ ಎಂಬ ಭಾವನೆಯನ್ನ ಪ್ರತಿಯೊಬ್ಬ ಭಾರತೀಯನಲ್ಲೂ ದೃಢಪಡಿಸಬೇಕು ಅಂತ ಹೇಳಿ ಅದಕ್ಕಾಗಿ ತನ್ನ ಲೇಖನ ಭಾಷಣಗಳನ್ನೆಲ್ಲ ಮುಡಿಪಾಗಿಡ್ತಾಳೆ. ದೊಡ್ಡ ದೊಡ್ಡ ಪತ್ರಿಕೆಗಳು ಬರೀತಾಳೆ, ಅಲ್ಲಲ್ಲಿ ಹೋಗಿ ಭಾಷಣಗಳನ್ನ ಮಾಡ್ತಾಳೆ, ಮಾಡಿ ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸ್ತಾಳೆ. ಅದಕ್ಕೆ ಆವಾಗ ಜಾಗೃತಿಗೊಂಡಂತ ಯುವಕರ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅನ್ನೋದನ್ನ ಅಂದಿನ ಕ್ರಾಂತಿಕಾರಿ ರಾಸ್ ಬಿಹಾರಿ ಘೋಷ್ ಅವರು ಒಂದ್ ಕಡೆ ಹೇಳ್ತಾರೆ. ಇಂದು ಶುಷ್ಕ ಅಸ್ಥಿಪಂಜರದಲ್ಲಿ ಜೀವದ ಲಕ್ಷಣವು ಕಾಣುತ್ತಿದ್ದರೆ, ಇಂದು ಶುಷ್ಕವಾದಂತಹ ಅಸ್ಥಿಪಂಜರದಲ್ಲಿ ಒಂದು ಜೀವ ಇದೆ ಅಂತ ಏನಾದ್ರು ಅನಿಸ್ತಾ ಇದ್ರೆ, ಸೋದರ ನಿವೇದಿತ ಅದರಲ್ಲಿ ಪ್ರಾಣ ಸಂಚಾರವಾಗುವಂತೆ ಮಾಡಿರುವುದೇ ಕಾರಣ. ಇಂದು ನಮ್ಮ ಯುವ ಜನಾಂಗದಲ್ಲಿ ಉತ್ಸಾಹಪೂರಿತ ಚಿಂತನೆಗಳು ಜಾಗೃತವಾಗಿದ್ದರೆ ಅದರ ಕೀರ್ತಿ ನಿವೇದಿತಳಿಗೆ ಸಲ್ಲಬೇಕು. ನಮ್ಮಲ್ಲಿ ರಾಷ್ಟ್ರೀಯ ಜೀವನವು ಚಿಗುರುತ್ತಿದ್ದರೆ ಅದಕ್ಕೆ ನಿವೇದಿತ ಕೊಡುಗೆ ಯಾವ ಪ್ರಮಾಣದಲ್ಲಿಯೂ ಕಡಿಮೆ ಇಲ್ಲ ಅಂತ ರಾಸ್ ಬಿಹಾರಿ ಘೋಷ್ ಅವರು ಹೇಳ್ತಾರೆ. ಹೀಗೆ ಅವಳು ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕಾಗಿ ತನ್ನನ್ನ ಸಮರ್ಪಣೆ ಮಾಡ್ಕೊಳ್ತಾಳೆ. 1902ರಲ್ಲಿ ದೆಹಲಿಯಲ್ಲಿ ನಡೆದ ದರ್ಬಾರಿಗಾಗಿ ಖರ್ಚು ಮಾಡಿದಂತ ಹಣದ ರಾಷ್ಟ್ರಪ್ರೇಮಿಗಳು ತೀವ್ರವಾಗಿ ಖಂಡಿಸ್ತಾರೆ. ಅವಾಗ ಅದನ್ನ ಬೆಂಬಲಿಸ್ತಾಳೆ. ಎಲ್ಲೆಲ್ಲಿ ಬ್ರಿಟಿಷರ ವಿರುದ್ಧ ಏನೇ ಒಂದು ಆಂದೋಲನ, 1906ರಲ್ಲಿ ಅಂತ ಬಂಗಾಳದ ವಿಭಜನೆಯಲ್ಲಿ ಕಾಂಗ್ರೆಸ್ ಅದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡೋದ್ರಲ್ಲಿ ಪರವಾಗಿದ್ದಂಗಿತ್ತು ಒಂದ್ ರೀತಿ ಬಂಗಾಳದ ವಿಭಜನೆ ಆಗುವಂತ ಸಮಯದಲ್ಲಿ. ಆದರೆ ಜನರೆಲ್ಲ ತಾವೇ ಸ್ವಪ್ರೇರಣೆಯಿಂದ ಅದನ್ನ ತೀವ್ರವಾಗಿ ಖಂಡಿಸಿ ದೊಡ್ಡ ಆಂದೋಲನ, ಯುದ್ಧದೋಪಾದಿಯಲ್ಲಿ ಆಂದೋಲನ ನಡೀತಿದೆ. ಅಲ್ಲೆಲ್ಲ ಜನರೇ ತಾವೇ ಭಾಗವಹಿಸ್ತಾರೆ. ಅವಾಗ ನಿವೇದಿತೆ ಈ ಜನರ ಪರವಾಗಿ ನಿಂತ್ಕೊಂಡು ಜನರಿಗೆ ಬೆಂಬಲವನ್ನು ಕೊಡ್ತಾರೆ. ಮತ್ತು ಕಾಂಗ್ರೆಸ್ನವ್ರಿಗೆ ಹೇಳ್ತಾರೆ, ನೀವು ಜನರ ಜೊತೆ ನಿಂತ್ಕೋಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ಹೇಳಿ. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಮೇಲೆ ನಡೆದಂತ ಕಾಶಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನ, ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಈ ಹೋರಾಟಗಾರರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಉಗ್ರಗಾಮಿಗಳು ಮಂದಗಾಮಿಗಳು ಅಂತೆಲ್ಲ ಆದಾಗ ಅವರು ನಿವೇದಿತೆ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನು ಹೇಳ್ತಾಳೆ. ನೀವು ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಶತ್ರುವಿನ ಬಗ್ಗೆ, ಆಗಿರ್ತಕ್ಕಂಥ ಬ್ರಿಟಿಷರ ವಿರುದ್ಧ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದು ಬದಲಾಗಿ ನೀವೇ ಜಗಳಾಡ್ಕೊಂಡಿರೋದು, ನೀವೇ ಈ ರೀತಿ ಭಿನ್ನ ಅಭಿಪ್ರಾಯಗಳನ್ನ ತಾಳೋದು ಸರಿಯಲ್ಲ, ಯುದ್ಧ ಭೂಮಿಯಲ್ಲಿ ಇದ್ದೀರಿ ಅನ್ನೋದನ್ನ ನೀವು ನೆನಪಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾಳೆ. ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿರ್ತಾಳೆ. ಬಹಳ ಜನ ಯುವಕರಿಗೆ ಅವತ್ತು ಕೇವಲ ಬಂದೂಕಿನ ಗುಂಡುಗಳ ಮೂಲಕ ಹೋರಾಟವನ್ನು ಮಾಡ್ತಿರ್ತಾರೆ. ಆದರೆ ಯಾವಾಗಲೂ ನಿವೇದಿತೆ ಈ ಉಗ್ರಗಾಮಿಗಳಿಗೆ ಮತ್ತು ಕ್ರಾಂತಿಕಾರಿಗಳಿಗೆ ತನ್ನ ಬೆಂಬಲವನ್ನ ಕೊಡ್ತಾಳೆ. ಹಲವಾರು ಯುವಕರನ್ನ ಜರ್ಮನಿಗೆ ಕಳಿಸಿ ಅಲ್ಲಿ ಈ ಬಾಂಬ್ ತಯಾರು ಮಾಡುವುದನ್ನ ಟ್ರೈನಿಂಗ್ ಅನ್ನು ಕೂಡ ಅವರಿಗೆ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾಳೆ. ಹೀಗೆ ಸ್ವಾತಂತ್ರ್ಯ ಆಂದೋಲನದಲ್ಲಿ ಬ್ರಿಟಿಷರು ಇವಳು ರೀತಿಯನ್ನು ತಿಳ್ಕೊಂಡು ಆಶ್ಚರ್ಯಗೊಳ್ತಾರೆ. ಮತ್ತು ಅವಳ ಒಳಗಡೆಗೆ ಕೇವಲ ಹೊರಮುಖದಲ್ಲಿ ಭಾಷಣ ಲೇಖನಗಳಿಗೆ ಸೀಮಿತ ಆಗಿರಲಿಲ್ಲ, ಸ್ವತಃ ತನ್ನ ಭಾರತೀಯತ್ವವನ್ನು ಒಳಗಡೆಗೆ ಎಷ್ಟು ತುಂಬಿಕೊಂಡ್ಬಿಟ್ಟಿದ್ಲು ಅಂತಂದ್ರೆ, ತಾನು ಯಾವುದೇ ವಿದೇಶಿಯ ವಸ್ತುಗಳನ್ನು ಬಳಸುವುದಿಲ್ಲ ಅಂತ ಹೇಳಿ
ಭಾರತೀಯ ವಸ್ತುಗಳನ್ನೇ ಬಳಸ್ತಿರ್ತಾರೆ. ಎಲ್ಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ವೈಸ್ರಾಯನ ಪತ್ನಿ ಒಂದ್ಸಾರಿ ನಿವೇದಿತನ ಭೇಟಿ ಬಂದಾಗ ಅವಳಿಗೂ ಕೂಡ ಸ್ವದೇಶಿ ವಸ್ತುಗಳಲ್ಲೇ ಅವಳಿಗೆ ಉಪಚಾರವನ್ನು ಕೊಡ್ತಾಳೆ, ಗಿಫ್ಟ್ ಅನ್ನು ಕೂಡ ಆಮ್, ಸ್ವದೇಶಿ ವಸ್ತುಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕೊಡ್ತಾಳೆ. ಅಷ್ಟರ ಮಟ್ಟಿಗೆ ತಾನು ವೈಸ್ರಾಯನ ಪತ್ನಿನೇ ತಮ್ಮ ಹತ್ತಿರ ಬಂದಾಗೂ ಅದನ್ನೇ ಪಾಲನೆ ಮಾಡ್ತಾಳೆ ಅಂತಂದ್ರೆ ಒಳಗಡೆಗೆ ಅವಳಿಗೆ ಎಷ್ಟು ಆಳವಾಗಿ ಅದು ಬೇರೂರುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಆ ಸ್ವಾತಂತ್ರ್ಯ ಆಂದೋಲನಕ್ಕೆ ಅವಳು ನೀಡಿದ ಕೊಡುಗೆ ಬಹುಶಃ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಇವತ್ತು ನಾವು ದೊಡ್ಡ ದೊಡ್ಡವ್ರನ್ನ ಗುರುತಿಸ್ತಾ ಇದ್ದೀವೋ ಅವರೆಲ್ಲರಿಗಿಂತ ಒಂದು ತೂಕ ಹೆಚ್ಚು ಅನ್ನುವ ರೀತಿಯಲ್ಲಿ ಅವಳ ಕೊಡುಗೆ ಇದೆ. ಅಂದಿನ ಯುವಕರನ್ನ ಪ್ರೇರೇಪಣೆಗೊಳಿಸಿದ್ದು, ಅವರನ್ನ ಸ್ವದೇಶಿ ಆಂದೋಲನಕ್ಕೆ ಪ್ರೇರೇಪಣೆಗೊಳಿಸಿದ್ದು, ರಾಷ್ಟ್ರ ಪ್ರೇಮವನ್ನ ಜಾಗೃತಗೊಳಿಸುವುದು. ಯಾಕೆಂತಂದ್ರೆ ಮನುಷ್ಯ ಸ್ವತಂತ್ರನಾಗದೆ ಅವನಿಗೆ ಹೊರಗಡೆ ಏನು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ವಿವೇಕಾನಂದರಿಗೆ ಹೇಗೆ ಮನವರಿಕೆ ಆಗಿತ್ತು ಹಾಗೆ ನಿವೇದಿತೆಗೂ ಆಗಿ ಅವಳು ಈ ಸ್ವಾತಂತ್ರ್ಯ ಆಂದೋಲನದಲ್ಲಿ ತನ್ನಿಂದ ಅಂತ ಎಲ್ಲ 14 ವರ್ಷಗಳ ಕಾಲ ಒಬ್ಬರು ಬರೀತಾರೆ. ಯಾರು ಅಲೆಕ್ಸಾಂಡರ್ ಅಂತಕ್ಕಂಥವ್ರು ಬರೀತಾರೆ, 14 ವರ್ಷಗಳ ಆಧುನಿಕ ಭಾರತದ ಧುರೀಣರ ಪೈಕಿ ನಿವೇದಿತಗಳಲ್ಲಿ ಇದ್ದಂತಹ ಭಾರತದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಮತ್ತು ಅಂತಹ ಕಾರ್ಯನಿರ್ವಹಣೆಯ ಅಪಾರ ಶಕ್ತಿಯನ್ನು ಹೊಂದಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಕಾಣಲಾರೆಯುವಂತ FC ಅಲೆಕ್ಸಾಂಡರ್ ಅವರು ಬರೀತಾರೆ. ಆಕೆ 14 ವರ್ಷಗಳ ಕಾಲ ತನ್ನ ಚೇತನವನ್ನ ದೇಶದೊಡನೆ ಒಂದಾಗಿಸಲು ಪ್ರಯತ್ನಿಸಿದಳು. ಭಾರತೀಯ ಅನುಭವದ ಮೂಲೆಯನ್ನು ಹೊಕ್ಕು ಅದರ ಶ್ರೇಷ್ಠತೆಯ ಪ್ರಮಾಣವನ್ನು ಹುಡುಕಿದಳು. ಇದರ ಫಲವಾಗಿ ರಾಷ್ಟ್ರಪ್ರಜ್ಞೆ ಅಂತಕ್ಕಂಥದ್ದನ್ನ ಅವಳು ಆ ಶಬ್ದವನ್ನು ರೂಪಿಸಿಕೊಂಡು ಎಲ್ಲದರಲ್ಲಿಯೂ ಅದನ್ನ ಹುಡುಕಿದಳು ಮತ್ತು ಅದನ್ನ ಜಾಗೃತಗೊಳಿಸೋದಕ್ಕೆ ಪ್ರಯತ್ನಿಸಿದಳು ಅಂತ. ಹೀಗೆ ಮತ್ತೆ ಮದ್ರಾಸ್ನಲ್ಲಿ ಭಾರತದ ಐಕ್ಯ ಅಂತಕ್ಕಂಥ ಕುರಿತಾಗಿ ಉಪನ್ಯಾಸವನ್ನು ಮಾಡ್ತಾಳೆ. ಅವರು ರಾಷ್ಟ್ರೀಯತೆಗಳನ್ನು ಪ್ರತಿಪಾದನೆ ಮಾಡುವಂತ ಒಂದು ಭಾಷಣದಲ್ಲಿ ಹೇಳ್ತಾಳೆ, ನಾನು ನಿಮ್ಮ ಮುಂದೆ ಒಂದು ಭಾವನಾ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತೇನೆ ಅಂತ ಹೇಳ್ತಾಳೆ. ಅದು ನಿಮ್ಮ ಜೀವನದ ಉಸಿರಾಗಬೇಕು. ಏನದಂದ್ರೆ ಅದೇ ರಾಷ್ಟ್ರೀಯತೆ. ಭಾರತದಲ್ಲಿ ಏಕತೆ ಇಲ್ಲದಿದ್ದರೆ ಅದಕ್ಕೆ ಏಕತೆಯನ್ನು ಯಾವ ರೀತಿಯಲ್ಲಿಯೂ ನೀಡಲಾಗುವುದಿಲ್ಲ. ಭಾರತದಲ್ಲಿರುವ ಏಕತೆ ಭಾರತದ್ದೇ, ಅದಕ್ಕೆ ಅದರದೇ ಆದ ಭವಿಷ್ಯವಿದೆ, ಅದರದೇ ಆದ ಕಾರ್ಯವಿದೆ, ಅದರದೇ ಆದ ಶಕ್ತಿಯೂ ಇದೆ. ಅದು ಹೊರಗಿನವರ ಕೊಡುಗೆಯಲ್ಲ. ಐಕ್ಯತೆ ಅಂತ ಬಹಳ ಜನ ಅವಾಗ ತಪ್ಪು ತಿಳ್ಕೊಂಡಿದ್ದಾರೆ ವಿದ್ಯಾವಂತರಲ್ಲಿ. ಏನಂದ್ರೆ ಬ್ರಿಟಿಷರು ಬಂದು ನಮ್ಮನ್ನು ಐಕ್ಯ ಮಾಡಿದ್ರು ಅಂತಕ್ಕಂಥ ಭಾವನೆ ಅಂತ. ಆದರೆ ಜಿಯೋಗ್ರಫಿಕಲಿ ಅಲ್ಲ, ಭಾವನಾತ್ಮಕವಾಗಿ ಸಹಸ್ರಾರು ವರ್ಷಗಳಿಂದ ಈ ಐಕ್ಯ ಭಾವನೆ ನಮ್ಮ ಭಾರತೀಯಲ್ಲಿ ಇದ್ದೇ ಇದೆ ಅನ್ನೋದನ್ನ ಅವಳು ಪ್ರತಿಪಾದನೆ ಮಾಡ್ತಾಳೆ. ಅವಳು ಮಾತನ್ನು ಮುಂದುವರಿಸ್ತಾಳೆ, ಅದ್ಭುತವಾದ ಮಾತನ್ನು ಹೇಳ್ತಾಳೆ ರಾಷ್ಟ್ರೀಯತೆ ಬಗ್ಗೆ. ಭಾರತದ ವರ್ತಮಾನ ಅದರ ಪ್ರಾಚೀನ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರು ಬಿಟ್ಟಿದೆ ಮತ್ತು ಅದರ ಮುಂದೆ ನಮ್ಮ ಭವಿಷ್ಯವು ಬೆಳಗುತ್ತಿದೆ. ಪ್ರತಿಯೊಬ್ಬ ರಾಷ್ಟ್ರ ನಿರ್ಮಾಣ ಮಾಡೋನು ಇರ್ಬೇಕಂತ ದೂರದೃಷ್ಟಿ. ಏನಂತಂದ್ರೆ ನಮ್ಮ ಹಳೆಯದ್ರ ಮೇಲೆ ನಾವು ಹೊಸತನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು. ಅವಳು ಹೇಳ್ತಾಳೆ, ಓ ರಾಷ್ಟ್ರೀಯತೆ, ಸುಖವಾಗಿ ಬಾ ಅಥವಾ ದುಃಖವಾಗಿ ಬಾ, ಸಮ್ಮಾನವಾಗಿ ಬಾ ಅಥವಾ ಅಪಮಾನವಾಗಿ ಬಾ, ನನ್ನನ್ನ ನಿನ್ನವಳನ್ನಾಗಿ ಮಾಡಿಕೊ ಅಂತ ಅದ್ಭುತವಾದಂತ ಮಾತುಗಳ ಮೂಲಕ ಯುವಕರನ್ನ ಹುರಿದುಂಬಿಸ್ತಾಳೆ. ರಾಷ್ಟ್ರಗೀತೆ ಅವಳೇ ಒಂದು ರಾಷ್ಟ್ರದ ಧ್ವಜ ಹೇಗಿರ್ಬೇಕು ಅಂತ ಅವಳೇ ಒಂದು ಧ್ವಜವನ್ನ ನಿರ್ಮಾಣ ಮಾಡ್ತಾಳೆ ಅದ್ಭುತವಾದ ಕಲ್ಪನೆಯಿಂದ. ಅಂದ್ರೆ ಅದರಲ್ಲಿ ಎಲ್ಲವೂ ಭಾರತೀಯ ಸಂಸ್ಕೃತಿಗೆ ನೆನಪಿಸುವಂಥದ್ದೆಲ್ಲ ಆ ರಾಷ್ಟ್ರಧ್ವಜದಲ್ಲಿ ಅವಳ ಕಲ್ಪನೆಯಲ್ಲಿ ಇರುತ್ತೆ. ಹೀಗೆ ಭಾರತದ ಸ್ವಾತಂತ್ರ್ಯ ಆಂದೋಲನಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾಳೆ. ಹಲವಾರು ವಿಷಯಗಳು ಇನ್ನೂ ಇದೆ, ಅವನ್ನೆಲ್ಲ ನಾವು ಅಧ್ಯಯನ ಮಾಡಿ ತಿಳಿದುಕೊಂಡು ಮತ್ತೆ ಇವತ್ತಿಗೂ ಕೂಡ ಅವಳ ವಿಚಾರ ಹೇಗೆ ನಮಗೆ ಪ್ರಸ್ತುತ ಆಗುತ್ತೆ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ.